ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಗಣಪ ತನ್ನ ಮತ್ತೊಂದು ರೂಪ ವಿಶೇಷತೆಯ ಮುಖಾಂತರ ನಮಗೆ ತಿಳಿಸುತ್ತಿದ್ದಾನೆ, ನೀವು ಎಂದಿಗೂ ಆತ್ಮವಿಶ್ವಾಸದಿಂದಿರಿ, ಎಂದಿಗೂ ನಿಮ್ಮ ಆತ್ಮವಿಶ್ವಾಸ ಕುಗ್ಗದಿರಲಿ ಎಂದು. ತನ್ನ ದಂತಗಳ ಗುಣವಿಶೇಷತೆಯಿಂದ ಆತ ಹೇಳುತ್ತಾನೆ, ನನ್ನ ದಂತವು ಒಂದು ಮುರಿದಿದೆ. ಅಂದರೆ ಯಾರೂ ಸಂಪೂರ್ಣರಲ್ಲ, ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆ ಇರುತ್ತದೆ ಮತ್ತು ಎಲ್ಲರಲ್ಲೂ ಕೊರತೆಗಿಂತ ಹೆಚ್ಚು ಒಳಿತಿರುತ್ತದೆ. ನೀವು ಗಮನಿಸಬೇಕಾಗಿರುವುದು ನಿಮ್ಮ ಬಲವನ್ನ ಹೊರತು ನಿಮ್ಮ ಕೊರತೆಯನ್ನಲ್ಲ. ಮಿತ್ರರೇ, ನಮಗೆ ತಿಳಿದಿದೆ, ಯಾವುದೋ ಒಂದು ಸೋಲು ದೊರೆತ ತಕ್ಷಣ ನಾವು ಅದೆಷ್ಟು ಆತ್ಮವಿಶ್ವಾಸಹೀನರಾಗುತ್ತೇವೆಂದರೆ ಎಲ್ಲ ಜಗತ್ತೂ ಮುಗಿದೇ ಹೋಯಿತೇನೋ ಎನ್ನುವಷ್ಟು ಆ ಕ್ಷಣದಲ್ಲಿ. ನಿಜವಾಗಿಯೂ ಕ್ಷಣ ಕ್ಷಣವೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು. ನಮಗೆ ತಿಳಿದಿದೆ, ಒಂದರ ಅಂತ್ಯ ಮತ್ತೊಂದರ ಪ್ರಾರಂಭ ಎಂದು. ಯಾವುದಕ್ಕೂ ಹಿಂಜರಿಯುವಂತಹ, ಯಾವುದಕ್ಕೂ ಭಯಪಡುವಂತಹ ಯೋಚನೆಯೇ ಬರುವ ಅವಶ್ಯಕತೆ ಇರುವುದಿಲ್ಲ. ಅಲ್ಲವೇ ಮಿತ್ರರೇ? ಗಣಪ ನಮಗೆ ಇದನ್ನೇ ತಿಳಿಸುವುದು. ಅದಕ್ಕೆ ಅಲ್ಲವೇ ಗಣಪನನ್ನು ನಾವು ವಕ್ರತುಂಡ ಎನ್ನುವುದು. ಆತನ ಹೊರಗಿನ ಸೊಂಡಿಲಿನ 2 ದಂತಗಳು ಇದ್ದರೂ ಅವು ಒಂದು ಪೂರ್ಣವಿದ್ದರೂ ಇನ್ನೊಂದು ಮುರಿದಿದೆ ಅಲ್ಲವೇ? ಅದು ದೇವನಾಥನಿಗೆ ಆದಾಗ ಇನ್ನು ಮನುಷ್ಯನಾಥನದ್ದು ಏನು? ಅಲ್ಲವೇ ಮಿತ್ರರೇ? ಅದನ್ನೇ ಗಣಪ ನಮಗೆ ಹೇಳುವುದು. ಮತ್ತು ಆತ್ಮವಿಶ್ವಾಸ ಹೊಂದಿದವ ಏನನ್ನಾದರೂ ಸಾಧಿಸಬಲ್ಲ ಎಂದು ಗಣಪ ನಮಗೆ ತಿಳಿಸುತ್ತಾನೆ. ಮತ್ತು ಆತ್ಮವಿಶ್ವಾಸ ಹೊಂದುವುದೇ ವ್ಯಕ್ತಿತ್ವ ವಿಕಸನದ ಅತ್ಯಂತ ಪ್ರಮುಖ ಗುಣಲಕ್ಷಣವಾಗಿದೆ. ಯಾವ ವ್ಯಕ್ತಿ ಎಲ್ಲವನ್ನೂ ಹೊಂದಿದ್ದರೂ ಆತನಲ್ಲಿ ಆತ್ಮವಿಶ್ವಾಸವಿರಲಿಲ್ಲದಿದ್ದರೆ ಎಲ್ಲವೂ ಶೂನ್ಯವಿದ್ದಂತೆ ಆತನಿಗೆ. ಅಲ್ಲವೇ ಮಿತ್ರರೇ? ಡಿ.ವಿ.ಜಿಯವರ ಕಗ್ಗವು ಇದನ್ನೇ ಹೇಳುತ್ತದೆ. ಉಪ್ಪಿಷ್ಟು ಹುಳಿಯಿಷ್ಟು, ಕಾರ ಸಿಹಿಯಷ್ಟಿಷ್ಟು, ಒಪ್ಪಿರ್ದೊಡದು ಭೋಜ್ಯವಂತು, ಜೀವಿತಮು ತಪ್ಪು ಸರಿ ಬೆಪ್ಪು, ಜಾಣಂದ ಕುಂದುಗಳ ಬಗೆ 20 ಸೇರೆ ರುಚಿ ಮಂಕುತಿಮ್ಮ. ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಉಪ್ಪು, ಹುಳಿ, ಖಾರ ಮತ್ತು ಸಿಹಿಗಳು ಸೇರಿದರೆ ಹೇಗೆ ಸೊಗಸಾದ ಮತ್ತು ರುಚಿಯಾದ ಊಟ ತಯಾರಾಗುತ್ತದೆಯೋ ಹಾಗೆಯೇ ಜೀವನದಲ್ಲಿ ತಪ್ಪು, ಸರಿ, ಬೆಪ್ಪು, ಜಾಣತನ, ಚೆಲುವು ಮತ್ತು ಕೊರತೆಗಳ 10 ಬೇರೆ ಬೇರೆ ಗುಣಗಳು ಸೇರಿದರೆ ಜೀವನವು ರುಚಿಕರವಾಗುತ್ತದೆ. ಇಲ್ಲದೇ ಇದ್ದರೆ ಅದು ಬಹು ನೀರಸವಾಗಿ ಹೋಗುತ್ತದೆ ಎನ್ನುತ್ತಾರೆ. ಅಲ್ಲವೇ ಮಿತ್ರರೇ? ನಿಜ, ವಿಭಿನ್ನತೆಯಲ್ಲಿ ಚಂದತೆ ಇರುತ್ತದೆ. ಧನ್ಯವಾದಗಳು.